ಮನೆಯೊಳಗೆ ಕತ್ತಲೆ ಗಟ್ಟಿಯಾಗುತ್ತಿತ್ತು. ಪ್ರಕಾಶನ ಹೃದಯ ಹೊಡೆತ ಕೇಳುವಷ್ಟರ ಮಟ್ಟಿಗೆ ಜೋರಾಗಿತ್ತು. ಆದರೆ ಕತ್ತಲೆಯ ಮಧ್ಯೆ ಕನ್ನಿಕೆಯ ಧ್ವನಿ ಮತ್ತೆ ಕೇಳಿತು. ನೀನು ತಪ್ಪಿಸಿಕೊಳ್ಳುವುದಿಲ್ಲ ಪ್ರಕಾಶ. ಪ್ರಕಾಶ ನಡುಗುತ್ತಿದ್ದ. ನನ್ನ ಹೆಸರನ್ನೇ ಹೇಗೆ ತಿಳಿದೀಯಾ? ನಾನು ನಿನಗೇನು ಮಾಡಿದ್ದೆ? ಏನು ಮಾಡಿದೆ? ಆಕೆಯ ಆಕೃತಿ ನಿಧಾನವಾಗಿ ತೋರಿ ಮುಖದ ಮೇಲೆ ಬಿದ್ದ ಕೂದಲು ಬದಿಗೆ ಸರಿಯತೊಡಗಿತು. ಅವಳ ಕಣ್ಣುಗಳಲ್ಲಿ ನೋವಿನ ನೆರಳು. ಕನ್ನಿಕೆಯ ಸತ್ಯ ಹೊರಬಂತು. ಪ್ರಕಾಶ, ನಾನು ಸತ್ತು ಹೋದ ರಾತ್ರಿ ನನಗೆ ಸಹಾಯ ಮಾಡಲು ಬಂದಿದ್ದವನು ನಿನ್ನ ತಂದೆ. ಪ್ರಕಾಶ ಏಕಾಏಕಿ ಬೆಚ್ಚಿಬಿದ್ದ. ನಿಂತ. ಏನು? ಏನು ನನ್ನ ಅಪ್ಪ? ಕನ್ನಿಕೆ ನಿಧಾನವಾಗಿ ತಲೆಯಾಡಿಸಿದಳು. ಹೌದು, ಅವನು ನನ್ನನ್ನು ಹುಡುಕಲು ಬಂದಿದ್ದ. ಆದರೆ ನನ್ನನ್ನು ಕೊಂದವನು ತೋಟದ ಮೇಲ್ವಿಚಾರಕ. ಅವನನ್ನು ಬೆದರಿಸಿ ಓಡಿಸಿದ. ಕನ್ನಿಕೆಯ ಧ್ವನಿ ಮುರಿದು ಹೋಯಿತು. ನಾನು ಹೋಗುವ ಮೊದಲು ಅವನ ಕೈ ಹಿಡಿದಿದ್ದೆ. ಅವನು ನನಗೆ ಹೇಳಿದ, ನನ್ನ ಮಗ ಬಂದರೆ ಅವನನ್ನು ರಕ್ಷಿಸು. ಪ್ರಕಾಶನ ಕಣ್ಣು ನೀರಿನಿಂದ ತುಂಬಿತು. ಅದಕ್ಕೆ ನಿನಗೆ ನನ್ನ ಹೆಸರನ್ನು ತಿಳಿದದ್ದು? ಹೌದು, ನಿನ್ನ ಅಪ್ಪನಿಂದ. ಕನ್ನಿಕೆ ಮನೆಯ ನೆಲದ ಕಡೆ ತೋರಿಸಲು ಆರಂಭಿಸಿದಳು. ಈ ಮನೆಯ ಕೆಳಗೆ ನನ್ನ ದೇಹ ಹೂತಿ ಹಾಕಿದ್ದಾರೆ. ಅವನು ನನ್ನನ್ನು ಇಲ್ಲಿ ಮಣ್ಣು ಮಾಡಿದ್ದ. ಆದ್ದರಿಂದಲೇ ನಾನು ಇಲ್ಲಿಂದ ಹೊರ ಹೋಗಲಾರೆ. ಪ್ರಕಾಶನು ನಿಧಾನವಾಗಿ ನೆಲದ ಕಡೆ ನೋಡಿದ. ಧೂಳಿನಡಿಯಲ್ಲಿ ಹಳೆಯ ಕೆಂಪು ಟೈಲ್ಸ್, ಅದರ ಮಧ್ಯೆ ಒಂದು ದೊಡ್ಡ ಬಿರುಕು. ನಿನ್ನ ಆತ್ಮಕ್ಕೆ ಶಾಂತಿ ಕೊಡೋದು ಹೇಗೆ ಎಂದು ಪ್ರಕಾಶ ಕೇಳಿದ. ಕನ್ನಿಕೆಯ ಮುಖದಲ್ಲಿ ಮೊದಲ ಬಾರಿಗೆ ಭಯವಿಲ್ಲದ ಕರುಣೆ ತೋರಿಬಂತು. ನನ್ನ ಸತ್ಯವನ್ನು ಹೊರತೆಗೆ, ನನ್ನ ದೇಹವನ್ನು ಬೆಳಕಿಗೆ ತರು. ಪ್ರಕಾಶ ಮನೆಯೊಳಗಿರುವ ಹಳೆಯ ಸೈಕಲ್ ಲ್ಯಾಂಪ್ ಕಂಡು ಅದನ್ನು ಹಚ್ಚಿದ. ಅವನು ನೆಲದ ಬಿರುಕು ಒಡೆಯಲು ಮರದ ಕಡ್ಡಿ ಬಳಸಿದ. ಕೆಲವೇ ಕ್ಷಣಗಳಲ್ಲಿ ನೆಲದ ಕೆಳಗಿರುವ ಕನ್ನಡಿಯ ಲೋಹದ ಬಾಕ್ಸ್ ಕಾಣಿಸಿತು. ಅದರಲ್ಲಿ ಕನ್ನಿಕೆಯ ನೋಟ್, ಅವಳ ಕೂದಲು ಜಡಿ, ಒಂದು ಮುರಿದ ಚಿನ್ನದ ಪದಕ ಮತ್ತು ಮಣ್ಣಿನಲ್ಲಿ ಅರ್ಧವಾಗಿ ಹೂತು ಹೋಗಿದ್ದ ಅವಳ ಎಲುಬುಗಳು. ಗಾಳಿ ಒಮ್ಮೆಲೆ ಭಾರವಾಗಿ ನಿಂತಿತು. ಕನ್ನಿಕೆಯ ಆತ್ಮ ನಿಧಾನವಾಗಿ ಪ್ರಕಾಶನ ಹಿಂದೆಯೇ ನಿಂತಂತಾಯಿತು. ಅವನು ಬಾಕ್ಸನ್ನು ಹೊರತೆಗೆದು ಕಿಟಕಿಯ ಚಂದ್ರನ ಬೆಳಕಿನಲ್ಲಿಟ್ಟನು. ಈವತ್ತು ನಿನಗೆ ನ್ಯಾಯ ಸಿಗಲಿ ಎಂದು ಪ್ರಕಾಶ ಹೇಳಿದನು. ಕನ್ನಿಕೆಯ ಆಕೃತಿ ಬೆಳಕಿನಲ್ಲಿ ಮೃದುವಾಗಿ ಹೊಳೆಯತೊಡಗಿತು. ಅವಳ ಕೈ ಪ್ರಕಾಶನ ಹೆಗಲಿನ ಮೇಲೆ ಇಳಿಯಿತು. ಈ ಬಾರಿ ಭಯವಿಲ್ಲದ ಹಿತವಾದ ಸ್ಪರ್ಶ. ಧನ್ಯವಾದಗಳು. ನನ್ನ ಅಪ್ಪನ ಮಾತನ್ನು ನೀನು ನೆರವೇರಿಸಿದ್ದೀಯ. ಅಂತಿಮವಾಗಿ ಅವಳ ಮುಖದಲ್ಲಿ ನೋವಿಲ್ಲದ ನಗು ಮೂಡಿತು. ಅವಳ ದೇಹ ಮಂಜಿನಂತೆ ವಿಲೀನವಾಗತೊಡಗಿತು. ಚುಕ್ಕೆಗಳು ಬೆಳಕಿನಂತೆ ಹೊಳೆಯುತ್ತಾ ಕಿಟಕಿಯ ಮೂಲಕ ಹೊರಗೇರತೊಡಗಿವು. ಮನೆಯೊಳಗಿನ ಕತ್ತಲೆ ಮಾಯವಾಗಿ ಗಾಳಿ ಸಾಮಾನ್ಯವಾಯಿತು. ಮನೆಯ ಬಾಗಿಲು ಸ್ವತಃ ತೆರೆದುಬಿಟ್ಟಿತು. ಕನ್ನಿಕೆಯ ಆತ್ಮಕ್ಕೆ ಶಾಶ್ವತ ಮುಕ್ತಿ ಸಿಕ್ಕಿತ್ತು. ಕೊನೆಯ ಕ್ಷಣ. ಪ್ರಕಾಶ ತೋಟದ ಹೊರಗೆ ಹೆಜ್ಜೆ ಹಾಕುತ್ತಿದ್ದಾಗ ಮಂಜಿನ ನಡುವೆ ಒಂದು ಮೃದುವಾದ ಹೆಣ್ಣಿನ ಧ್ವನಿ ಕೇಳಿಸಿತು. ನಿನಗೆ ಏನೂ ಆಗುವುದಿಲ್ಲ. ನೀನು ನನ್ನನ್ನು ಬಿಡಿಸಿದ್ದೀಯ. ಗಾಳಿ ತಂಪಾಗಿ ಮಂಜು ನಿಧಾನವಾಗಿ ಕರಗುತ್ತಿತ್ತು. ತೋಟ ಹಲವು ವರ್ಷಗಳ ನಂತರ ಸಾಮಾನ್ಯವಾಗಿ ಕಾಣತೊಡಗಿತು. ಪಕ್ಷಿಗಳ ಶಬ್ದ ಮತ್ತೆ ಕೇಳಿಸಿತು. ಪ್ರಕಾಶ ಹಿಂದೆ ನೋಡಿ ಶುಷ್ಕವಾಗಿ ನುಡಿದ, ಶಾಂತಿ ಸಿಗಲಿ ಕನ್ನಿಕಾ. ಮನೆ ತೀವ್ರ ಮೌನದಲ್ಲೇ ನಿಂತಿತ್ತು. ಆದರೆ ದೆವ್ವದ ಹೆಸರಿನಿಂದ ಕಂಗೊಳಿಸಿದ್ದ ಕಥೆ ಇಲ್ಲಿ ಅಂತ್ಯಗೊಂಡಿತು.